ಸಾಮಾನ್ಯವಾಗಿ ಜನರು ತಮ್ಮ ಉಳಿತಾಯದ ಹಣವನ್ನ ಸುರಕ್ಷಿತ ಹೂಡಿಕೆಯಾಗಿ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ ಇಡ್ತಾರೆ. ನಿಗದಿತ ಬಡ್ಡಿ ಆದಾಯ ಹಾಗೂ ಬಂಡವಾಳದ ಸುರಕ್ಷತೆಯ ಕಾರಣಕ್ಕೆ ಎಫ್ಡಿ ಜನಪ್ರಿಯ ಹೂಡಿಕೆ ಆಯ್ಕೆಯಾಗಿದೆ. ಇನ್ನು ಬ್ಯಾಂಕ್ ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡುವವರಿಗೆ ನಾಮಿನಿ ವಿವರ ನೀಡುವುದು ಬಹಳ ಮುಖ್ಯ. ಆದ್ರೆ ನಾಮಿನಿ ಹೆಸರನ್ನ ದಾಖಲಿಸದೆ ಠೇವಣಿದಾರರು ಮೃತಪಟ್ಟರೂ ಎಫ್ಡಿಯಲ್ಲಿರುವ ಹಣ ಕಾನೂನುಬದ್ಧ ಉತ್ತರಾಧಿಕಾರಿಗಳಿಗೆ ಸಿಗುತ್ತದೆ. ಹೀಗಾಗಿ ನಾಮಿನಿ ಇಲ್ಲ ಎಂಬ ಕಾರಣಕ್ಕೆ ಎಫ್ಡಿ ಹಣ ಕೈ ತಪ್ಪುತ್ತದೆ ಎಂಬ ಆತಂಕ ಬೇಡ. ಹೌದು, ಠೇವಣಿದಾರರು ನಾಮಿನಿ ವಿವರ ನೀಡದೆ ಮೃತಪಟ್ಟರೆ ಅವರ ಎಫ್ಡಿ ಹಣವು ಅನ್ವಯಿಸುವ ಉತ್ತರಾಧಿಕಾರಿ ಕಾನೂನಿನ ಪ್ರಕಾರ ಕಾನೂನುಬದ್ಧ ವಾರಸುದಾರರಿಗೆ ಸೇರಲಿದೆ. ಸಾಮಾನ್ಯವಾಗಿ ಪತಿ ಅಥವಾ ಪತ್ನಿ, ಮಕ್ಕಳು ಹಾಗೂ ಪೋಷಕರು ಕಾನೂನುಬದ್ಧ ವಾರಸುದಾರರಾಗಿರಬಹುದು. ಆದರೆ ಯಾರು ವಾರಸುದಾರರು ಎಂಬುದು ಮೃತ ವ್ಯಕ್ತಿಯ ಕುಟುಂಬ ಪರಿಸ್ಥಿತಿ ಮತ್ತು ಅನ್ವಯಿಸುವ ಕಾನೂನಿನ ಮೇಲೆ ಅವಲಂಬಿತವಾಗಿರುತ್ತದೆ. ಮೃತ ವ್ಯಕ್ತಿಯು ಎಫ್ಡಿ ಹಣವನ್ನ ಪಡೆಯಲು ವಾರಸುದಾರರು ಬ್ಯಾಂಕ್ಗೆ ಕೆಲವು ಪ್ರಮುಖ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತದೆ. ಇನ್ನು ಏನೆಲ್ಲ ದಾಖಲೆಗಳನ್ನ ಕೊಡಬೇಕು ಅಂದ್ರೆ, ಮೊದಲನೆಯದಾಗಿ ಮೃತ ವ್ಯಕ್ತಿಯ ಮರಣ ಪ್ರಮಾಣ ಪತ್ರ, ಎರಡನೆಯದಾಗಿ ಕಾನೂನು ಉತ್ತರಾಧಿಕಾರಿ ಪ್ರಮಾಣ ಪತ್ರ, ಮೂರನೆಯದಾಗಿ ಮೃತ ವ್ಯಕ್ತಿಯೊಂದಿಗೆ ಸಂಬಂಧ ಸಾಬೀತುಪಡಿಸುವ ದಾಖಲೆಗಳು, ನಾಲ್ಕನೆಯದಾಗಿ ವಾರಸುದಾರರ ಗುರುತಿನ ದಾಖಲೆಗಳು, ಐದನೆಯದಾಗಿ ಬ್ಯಾಂಕ್ ಕೇಳುವ ಇತರ ಅಗತ್ಯ ದಾಖಲೆಗಳು. ಇನ್ನು ದಾಖಲೆಗಳನ್ನ ಸಲ್ಲಿಸಿದ ಬಳಿಕ ಬ್ಯಾಂಕ್ ಅವುಗಳನ್ನ ಪರಿಶೀಲಿಸುತ್ತದೆ. ಯಾವುದೇ ಕಾನೂನು ವಿವಾದ ಇಲ್ಲದಿದ್ದರೆ ಹಾಗೂ ದಾಖಲೆಗಳು ಸರಿಯಾಗಿದ್ರೆ ಬ್ಯಾಂಕ್ನ ನಿಯಮಾನುಸಾರ ಅರ್ಹ ವಾರಸುದಾರರಿಗೆ ಎಫ್ಡಿ ಹಣವನ್ನ ಪಾವತಿಸಲಾಗುತ್ತದೆ ಅಥವಾ ಅವರ ಖಾತೆಗೆ ವರ್ಗಾಯಿಸಲಾಗುತ್ತದೆ. ಇನ್ನು ಒಂದಕ್ಕಿಂತ ಹೆಚ್ಚು ವಾರಸುದಾರರ ನಡುವೆ ವಿವಾದವಿದ್ದರೆ, ಹೆಚ್ಚಿನ ಮೊತ್ತದ ಠೇವಣಿ ಇದ್ದರೆ ಅಥವಾ ದಾಖಲೆಗಳ ಬಗ್ಗೆ ಅನುಮಾನವಿದ್ದರೆ ಬ್ಯಾಂಕ್ ಹೆಚ್ಚುವರಿ ಕಾನೂನು ದಾಖಲೆಗಳನ್ನ ಕೇಳಬಹುದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಸಕ್ಸೆಷನ್ ಸರ್ಟಿಫಿಕೇಟ್ ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಇತರ ದಾಖಲೆಗಳ ಅಗತ್ಯವೂ ಕೂಡ ಇರುತ್ತದೆ. ಇನ್ನು ನಾಮಿನಿ ಹಾಕೋದು ಯಾಕೆ ಮುಖ್ಯ ಗೊತ್ತಾ? ಎಫ್ಡಿ ಮಾಡುವಾಗಲೇ ನಾಮಿನಿ ವಿವರಗಳನ್ನ ಸರಿಯಾಗಿ ನಮೂದಿಸುವುದು ಉತ್ತಮ. ಠೇವಣಿದಾರರು ಮೃತಪಟ್ಟ ಸಂದರ್ಭದಲ್ಲಿ ನಾಮಿನಿ ಇದ್ರೆ ಬ್ಯಾಂಕ್ ನಲ್ಲಿ ಕ್ಲೇಮ್ ಮಾಡುವ ಪ್ರಕ್ರಿಯೆ ಸಾಮಾನ್ಯವಾಗಿ ಸುಲಭವಾಗಬಹುದು. ಅಷ್ಟೇ ಅಲ್ಲ, ಮದುವೆ, ವಿಚ್ಛೇದನ, ಮಕ್ಕಳ ಜನನ ಅಥವಾ ಕುಟುಂಬದಲ್ಲಿ ಬದಲಾವಣೆಗಳಾದಾಗ ನಾಮಿನಿ ವಿವರಗಳನ್ನ ಪರಿಶೀಲಿಸಿ ಅಗತ್ಯವಿದ್ದರೆ ನವೀಕರಿಸುವುದು ಕೂಡ ಮುಖ್ಯ ಆಗಿರುತ್ತೆ. ಇಲ್ಲಿ ಒಂದು ವಿಷಯ ನೆನಪಿರ್ಲಿ, ನಾಮಿನಿ ಅಂದ್ರೆ ಎಫ್ಡಿ ಹಣದ ಅಂತಿಮ ಮಾಲೀಕ ಎಂದರ್ಥವಲ್ಲ. ನಾಮಿನಿ ಹಣವನ್ನ ಸ್ವೀಕರಿಸುವ ವ್ಯಕ್ತಿ ಆಗಿರಬಹುದು, ಆದ್ರೆ ಅಂತಿಮ ಹಕ್ಕು ಅನ್ವಯಿಸುವ ಉತ್ತರಾಧಿಕಾರ ಕಾನೂನು ಮತ್ತು ಕಾನೂನುಬದ್ಧ ವಾರಸುದಾರರ ಹಕ್ಕುಗಳ ಮೇಲೆ ಅವಲಂಬಿತವಾಗಿರ್ತದೆ. ಇನ್ನು ನಾಮಿನಿ ಇಲ್ದಿದ್ರೂ ಕೂಡ ಎಫ್ಡಿ ಹಣ ವಾರಸುದಾರರಿಗೆ ಸಿಗುತ್ತದೆ. ಆದರೆ ದಾಖಲೆಗಳು ಸರಿಯಾಗಿರುವುದು ಮತ್ತು ಬ್ಯಾಂಕ್ನ ಕ್ಲೇಮ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವುದು ಅತ್ಯಗತ್ಯವಾಗಿರುತ್ತದೆ.